ಬೆಳಕಿನ ನಡೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ಸದ್ಭಕ್ತರ ಹೃದಯ ಮಂದಿರದಲ್ಲಿ ನೆಲೆಸಿರ್ತಕ್ಕಂತಹ ಆ ಗುರು ಗವಿಸಿದ್ದೇಶ್ವರನಿಗೆ ಅನಂತ ಶರಣು ಶರಣಾರ್ಥಿ. ನಿಮಗೆ ನಿನ್ನೆಲ್ಲ ಮೊನ್ನೆ ಅಮಾವಾಸ್ಯೆ ದಿವಸ ಏನು ಹೇಳಿದ್ವಿ? ಜೀವನದ ಸಂಗಾತಿಯನ್ನು ಆಯ್ಕೆಯನ್ನು ಮಾಡಿಕೊಳ್ಳುವಂಥ ಸಂದರ್ಭದಾಗ ಹೆಣ್ಮಕ್ಳು ಏನು ಬಯಸ್ತಾರೆ, ಗಂಡು ಮಕ್ಳು ಏನು ಬಯಸ್ತಾರೆ ಅಂತ ನೋಡಿದ್ವಿ. ಹೆಣ್ಮಕ್ಳು ಏನು ಬಯಸ್ತಾರೆ? ತಲೆ ತುಂಬ, ಕಿಸೆ ತುಂಬ ಕಾಸಿರ್ಬೇಕು. ಗಂಡು ಮಕ್ಳು ಏನು ಬಯಸ್ತಾರೆ? ತೆಳ್ಳಗಿರ್ಬೇಕು, ಬೆಳ್ಳಗಿರ್ಬೇಕು. ಒಟ್ಟು ಇಂಥ ಬಯಸ್ಕೊಂತ ಹೋಗೋರು ನೀವು. ಒಟ್ಟು ಅಂದ್ರೆ ಮನುಷ್ಯ ತನ್ನ ಜೀವನದ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಾಗ ಬಹಳಷ್ಟು ವಿಚಾರ ಮಾಡ್ತಾನೆ. ಹಂಗಿರ್ಬೇಕು, ಹಿಂಗಿರ್ಬೇಕಂತ ಕನಸನ್ನು ಕಾಣ್ತಾನೆ. ತಪ್ಪಂತಲ್ಲ, ಹಿಂಗೆ ಮಾಡ್ಕೋತ ಹೋದ್ರಪ್ಪ ಅಂದ್ರೆ ಆಯುಷ್ಯ ಹೆಂಗಾಗುತ್ತೆ? ಒಂದು ಊರಿತ್ತಂತ. ಒಂದು ಊರಾಗ ಇಬ್ಬರು ದಂಪತಿಗಳಿದ್ರು. ಆ ದಂಪತಿಗಳಿಗೆ ಮುದ್ದಾದ ಒಂದು ಮಗಳಿದ್ಲು. ಆಕೆ ಒಂದು ಮದುವೆ ವಯಸ್ಸಿಗೆ ಬಂದದ್ದು. ಒಂದು ವಯಸ್ಸಿಗೆ ಬಂದದ್ದು ಅವರಪ್ಪ ಅಂತಾನಂತೆ, ನೋಡವ, ನೀ ಲಗ್ನ ವಯಸ್ಸಿಗೆ ಬಂದೆ, ಮದುವೆ ವಯಸ್ಸಿಗೆ ಬಂದೆ, ನಿನಗೆ ವರ ನೋಡಕತ್ತೈತಿ. ವರ ನೋಡಿ ನಾನು ನಮ್ಮ ಓಣಿ ಪಕ್ಕದಾಗ ಇನ್ನೊಂದು ಓಣಿ ಐತಿ. ಆ ಓಣ್ಯಾಗ ಒಂದು ಹುಡುಗ ಭಾರಿ ಚಲೋ ಅದನ. ಹುಡುಗ ಕಲ್ಲು ಹೊಡಿತಾನ. ಏನು ಮಾಡ್ತಾನ? ಕಲ್ಲು ಹೊಡಿಯಂಥ ಹುಡುಗದನ, ಭಾರಿ ಚಲೋ ಅದಾನ. ಆ ಹುಡುಗನ ಕೊಟ್ಟು ಆ ಹುಡುಗ ನಿನಗೆ ಕೊಡ್ತೈತಿ ಅಂತ. ಅವಾಗ ಅವಕ್ಕೆ ಅಂತಾಳಂತೆ, ಇದು ಆಗಂಗಿಲ್ಲ, ಇದೆಲ್ಲ ಆಗಲ್ಲ. ಕಲ್ಲು ಹೊಡಿಯಂಥ ಹುಡುಗ ನಾನು ಲಗ್ನ, ನನಗೆ ನೋಡೋಕೆ ಹ್ಯಾಂಡ್ಸಮ್ ಇರಬೇಕು, ಮತ್ತು ಈ ಜಗತ್ತಿನಾಗ ಅತನಷ್ಟು ಶಕ್ತಿಶಾಲಿ ಯಾರು ಇರಬಾರ್ದು, ಬಲಶಾಲಿ ಆಗಿರ್ಬೇಕು. ಏನೇನಿರ್ಬೇಕು? ಬಲಶಾಲಿ ಆಗಿರ್ಬೇಕು, ನೋಡಕ್ ಚಂದ ಇರಬೇಕು. ಅಂಥ ಹುಡುಗನ ಲಗ್ನಕ್ಕಿನಿ, ಅಂಥ ಹುಡುಗನ ಹುಡ್ಕೊಂಬಾ ಅಂತ. ಅವಾಗ ಅವರಪ್ಪ ಅಂತಾನಂತೆ, ಯವ್ವ, ಈ ಜಗತ್ತಿನಾಗ ಅತ್ಯಂತ ಶಕ್ತಿಶಾಲಿ ಇರುವಂಥ ಹುಡುಗನ ನಾನು ಇಲ್ಲಿಂದ ತಂದ್ಕೊಂಡು ನನ್ನ ಕಡೆಯಿಂದ ಹುಡ್ಕೋದಾಗಲ್ಲ, ಬೇಕಂದ್ರೆ ನೀನ ಹುಡ್ಕೊಂಡು ಲಗ್ನ ಆಗು. ಆಕೆ ಮಗಳು ಅಂತಾಳಂತ, ಆಯ್ತು ಬಿಡಿಯಪ್ಪ, ನನ್ನ ಹುಡುಗನ ನಾನು ಹುಡ್ಕೊತೀನಿ ಅಂತಂದೇಳಿ ಮನೆಯಿಂದ ಹೊರಗೆ ಬಂದ್ಲಂತೆ. ಹಿಂಗೆ ಆಕಾಶದ ಕಡೆ ಕಣ್ಣೆತ್ತಿ ನೋಡಲಂತೆ. ಅದು ಹುಣ್ಣಿಮೆ ದಿವಸ ಆಗಿರ್ತದಂತೆ. ಮ್ಯಾಲೆ ಯಾರಿರ್ತಾನೆ? ಹುಣ್ಣಿಮೆ ದಿವಸ ಚಂದ ಇರ್ತಾನೆ. ಆ ಚಂದ್ರನ ಹತ್ರ ಹೋಗಿ ಕೇಳ್ದಂತೆ, ಚಂದಮಮ್ಮ, ನೀ ಭಾಳ ಚಂದದಿ, ನಾನು ನಿನ್ನ ಲಗ್ನಕ್ಕೀನಿ ಅಂತಂದು. ಅವ ಚಂದಮಾಮ ಅಂದಂತೆ, ಯವ್ವ, ನಾನು ನೋಡಕಟ ಚಂದ ಅದೇನಿ, ದೂರಿಂದ ನೋಡಕಟ ಚಂದ, ನನ್ನ ಹತ್ರ ಬಂದ್ರೆ ನನ್ನಷ್ಟು ಕುರುಪ್ ಯಾರಿಲ್ಲ ಈ ಜಗತ್ತಿನಾಗ. ಮತ್ತೆ ನನಗೆ ನನ್ನದಾದಂಥ ಒಂದು ಸ್ವಂತ ಬೆಳಕಿಲ್ಲ. ನನಗೆ ಯಾರ ಬೆಳಕನ್ನೇ ಬೆಳಗಕತ್ತೀನಿ ನಾನು? ಸೂರ್ಯ ಬೆಳಗಿದ್ರಪ್ಪ ಅಂದ್ರೆ ನಾನು ಬೆಳಗ್ತೀನಿ ಅಷ್ಟೇ. ಸೂರ್ಯ ಬೆಳಗ್ಲಿಕ್ಕಂದ್ರೆ ನನಗೆ ಬೆಳಗಕ್ಕ ಬರಂಗಿಲ್ಲ. ನನಗಿಂತೂ ಶಕ್ತಿಶಾಲಿ ಚಂದ ಯಾರದರ? ಸೂರ್ಯದನ. ಸೂರ್ಯನೇ ಲಗ್ನ ಆಗಂತಂತ. ಚಂದ್ರ ಯಾರ ಹತ್ರ ಕಳಿಸ್ತಾನ? ಸೂರ್ಯನ ಹತ್ರ ಕಳಿಸ್ತಾನಂತೆ. ಈಕೆ ಸೂರ್ಯನ ಹತ್ರ ಹೋದ್ಲಂತೆ. ಸೂರ್ಯನ ಹತ್ರ ಹೋಗಿ, ಸೂರ್ಯ ನನ್ನ ಲಗ್ನ ಮಾಡ್ಕೊ ಅಂತ ಕೇಳಿದ್ಲಂತೆ. ಅವ ಸೂರ್ಯನಂತೆ, ಯವ್ವ, ನಾನು ಭೂಮಿಯಿಂದ 150 ಮಿಲಿಯನ್ ಕಿಲೋಮೀಟರ್ ಅಂದ್ರೆ 15 ಕೋಟಿ ಕಿಲೋಮೀಟರ್ ದೂರ ಅದೀನಿ. ಇಷ್ಟು ದೂರ ಇದ್ರನ್ನ ಇವು 50-60 ಡಿಗ್ರಿ ಬಂದ್ರೆ ಇವು ನೆಗೆ ಬಿದ್ದು ನೆಲ್ಲಿ ಕೇಳ್ಕೋ ಇವು ಅಂತಂದ್ರೆ ಈ ತಾಪಕ್ಕೆ ನನ್ಗೇನು ಲಗ್ನಕ್ಕೆ ನೀನು? ಮತ್ತೆ ನೀವು ಹೊರಗಡೆ ಹೆಣ್ಮಕ್ಳು ಹೊರಗಡೆ ಬರೋ ಟೈಮ್ನಾಗ ಏನು ಹಚ್ಕೊಂತೀರ? ಅದು ಸನ್ಸ್ಕ್ರೀಮ್ ಅಂತ ತಂದೇಳಿ. ಸನ್ಸ್ಕ್ರೀಮ್ ಅಂದ್ರೆ ತ್ವಚೆ ಇದಾಗಬಾರ್ದಂತ, ಅಂದ್ರೆ ಸೂರ್ಯನ ಕಿರಣಕ್ಕೆ ಚರ್ಮ ಇದಾಗಬಾರ್ದಂತಂದೇಳಿ ಹಚ್ಕೊಂಡು ಅಡ್ಡಾಡ್ತೀರಿ. ನಾನು ಹೆಂಗೆ ಲಗ್ನಕ್ಕೆ ನೀನು? ಆಮೇಲೆ ಇನ್ನೂ ಒಂದು, ಈ ನನ್ನ ತಾಪಕ್ಕೆ ನೀನು ತಡ್ಕೊಳೋದಕ್ಕಾಗಲ್ಲ. ಮತ್ತು ನಾನು ಅಷ್ಟು ಶಕ್ತಿಶಾಲಿ ಅಲ್ಲ. ಮತ್ತೆ
ನನ್ಗಿಂತ ಶಕ್ತಿಶಾಲಿ ಯಾರದಂದ್ರೆ ಈ ಮೋಡಗಳು ಹೋಗ್ತಾನ ಮೇಘರಾಜ. ಯಾಕಂದ್ರ ಮೋಡಗಳು ಬಂದ್ ಹಿಂಗ ಕವಿದು ಬಿಟ್ರೆ ಸಾಕು, ನಾ ಕಾಣ್ಲಾರ್ದಂಗ ಆಗ್ಬಿಡ್ತೀನಿ. ನೋಡ್, ಮೋಡ ಮುಸುಕಿದ ಸೂರ್ಯ ಅನ್ನೋದು ಕಾಣ್ತಾನ. ಹಿಂಗ ಮೋಡ ಮುಸುಕಿತ್ತಪ್ಪ ಅಂದ್ರ ನಾ ಕಾಣಂಗೆ ಇಲ್ಲ. ನನ್ಗಿಂತ ಶಕ್ತಿಶಾಲಿ ಯಾರಂದ್ರ ಮೇಘರಾಜದನ್ನ. ಆ ಮೇಘರಾಜನ ಲಗ್ನ ಆಗುವ ಆಕೆ ಮತ್ತೆ ಯಾರ ಹತ್ರ ಹೋಗ್ತಾಳ? ಮೇಘರಾಜನ ಹತ್ರ ಹೋದಂತೆ. ಮೇಘರಾಜನ ಕೇಳ್ತಾಳಂತೆ, ಮೇಘರಾಜ ನನ್ ಲಗ್ನ ಆಗು ನೀವು ಅಂತ. ಅವ ಮೇಘರಾಜ ಅಂತನಂತೆ, ಯವ್ವ ನಾನು ಅಷ್ಟು ಶಕ್ತಿಶಾಲಿ ಅಲ್ಲ. ಯಾಕಂತಂದ್ರ ಅಲ್ಲೊಂದು ಕಲ್ಲಿನ